ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಮೂರು ದಿಕ್ಕು ಜೋಡೆತ್ತುಗಳ ರಣಕಹಳೆ, ದಂಗಾದ್ರ ದಳಪತಿಗಳು. ಮೂರು ದಿಕ್ಕು ಮಂಡ್ಯ ಕುರುಕ್ಷೇತ್ರಕ್ಕೆ ರಾಜಾಹುಲಿ, ಡೋಂಟ್ ಕೇರ್ ಅಂದ್ರ ದಳಪತಿಗಳು. ಯಜಮಾನ ರಾಕಿ ಭಾಯ್, ರೆಬಲ್ ಲೇಡಿ, ಮಂಡ್ಯ ಧೂಳ್ ಮಗ ಧೂಳ್. ಕುಮಾರಣ್ಣನ ಸ್ಟ್ರಾಟಜಿ ಮುಂದೆ ವರ್ಕೌಟ್ ಆಗುತ್ತಾ ಯಶ್ ದಚ್ಚು ಅಬ್ರ? ಇದು ಈ ಹೊತ್ತಿನ ವಿಶೇಷ ಜೋಡೆತ್ತುಗಳ ಮತ ಜೋಡಿಗೆ. ಸಕ್ಕರೆ ನಾಡಲ್ಲಿ ಜೋಡೆತ್ತುಗಳ ಆರ್ಭಟ ಜೋರಾಗಿಯೇ ಕೇಳಿಬರ್ತಿದೆ. ಅಲ್ಲಿನ ಅಕ್ಕರೆಯ ಜನತೆಯ ಮುಂದೆ ಜೋಡೆತ್ತುಗಳು ಕೈ ಮುಗಿದು ಮತಯಾಚನೆ ಮಾಡ್ತಿದ್ದಾರೆ. ಹೌದು, ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಮಂಡ್ಯದಲ್ಲಿ ಯಶ್ ಹಾಗೂ ದರ್ಶನ್ ಭರ್ಜರಿ ಮತ ಶಿಕಾರಿಗೆ ಇಳಿದಿದ್ದಾರೆ. ಈಗಾಗಲೇ ದರ್ಶನ್ ಪ್ರಚಾರ ಆರಂಭಿಸಿ 1 ದಿನಗಳು ಕಳೆದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಜೊತೆಗೆ ಈಗ ಸುಮಕ್ಕನ ಮತ್ತೊಂದು ಶಕ್ತಿ ಯಶ್ ಕೂಡ ಮಂಡ್ಯ ಕುರುಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಈ ಮೂಲಕ ದಳಪತಿಗಳ ಅಡ್ಡಿಯಲ್ಲಿ ಪ್ರಚಾರದ ಕಹಳೆ ಊದಿದ್ದಾರೆ ಸುಮಲತಾ. ಮಂಡ್ಯ ಪ್ರಚಾರದ ಪಿನ್ ಟು ಪಿನ್ ಡೀಟೇಲ್ಸ್ ಈ ಸ್ಪೆಷಲ್ ಸ್ಟೋರಿಯಲ್ಲಿ ಹ್ಯಾವ್ ಅ ಲುಕ್. ಮೂರು ದಿಕ್ಕು ಜೋಡೆತ್ತುಗಳ ರಣಕಹಳೆ, ದಂಗಾದ್ರ ದಳಪತಿಗಳು. ಮೂರು ದಿಕ್ಕು ಮಂಡ್ಯ ಕುರುಕ್ಷೇತ್ರಕ್ಕೆ ರಾಜಾಹುಲಿ, ಡೋಂಟ್ ಕೇರ್ ಅಂದ್ರ ದಳಪತಿಗಳು. ಮಂಡ್ಯ ಚುನಾವಣಾ ಅಖಾಡ ಈಗ ನಿಜಕ್ಕೂ ರಣರಂಗವಾಗಿ ಮಾರ್ಪಟ್ಟಿದೆ. ಮಂಡ್ಯದ ಮೂಲೆ ಮೂಲೆಯಲ್ಲೂ ಪ್ರಚಾರದ ಕಾವು ಹೆಚ್ಚುತ್ತಲೇ ಇದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆಯಿಂದ ಪ್ರಚಾರ ಮಾಡ್ತಿದ್ರೆ, ಇತ್ತ ಸುಮಕ್ಕನ ಪರ ದರ್ಶನ್ ಪ್ರಚಾರ ಮಾಡುತ್ತಲೇ ಇದ್ದಾರೆ. ಇದರ ಜೊತೆಗೆ ಈಗ ಮಂಡ್ಯ ರಣಕಣಕ್ಕೆ ಮಾಸ್ಟರ್ ಪೀಸ್ ಯಶ್ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೂಲಕ ಮಂಡ್ಯ ಚುನಾವಣಾ ಅಖಾಡದಲ್ಲಿ ಸುಮಕ್ಕ ಮತ್ತೊಂದು ಹೆಜ್ಜೆ ಮುಂದಿಟ್ಟಂತಾಗಿದೆ. ಹೌದು, ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಯಶ್ ಪ್ರಚಾರ ಮಾಡ್ತಿದ್ದಾರೆ. ಇನ್ನೇನು ಮತದಾನ ಪ್ರಕ್ರಿಯೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಯಾರು ಮಂಡ್ಯದ ಅಧಿಪತಿ ಅನ್ನೋದು ಕುತೂಹಲದ ಸಂಗತಿಯೇ. ಯಾಕಂದ್ರೆ ಈ ಬಾರಿ ಮಂಡ್ಯದಲ್ಲಿ 2 ಬಲಿಷ್ಠ ವ್ಯಕ್ತಿಗಳು ಮುಖಾಮುಖಿ ಆಗ್ತಿದ್ದಾರೆ. ಹೀಗಾಗಿ ಮಂಡ್ಯ ಈ ಬಾರಿಯ ಚುನಾವಣೆಯ ಸೆಂಟರ್ ಆಫ್ ಅಟ್ರಾಕ್ಷನ್. ಯಜಮಾನ ರಾಕಿ ಭಾಯ್, ರೆಬಲ್ ಲೇಡಿ, ಮಂಡ್ಯ ಧೂಳ್ ಮಗ ಧೂಳ್. ಕುಮಾರಣ್ಣನ ಸ್ಟ್ರಾಟಜಿ ಮುಂದೆ ವರ್ಕೌಟ್ ಆಗುತ್ತಾ ದಚ್ಚು ಯಶ್ ಅಬ್ಬರ? ಈಗಾಗಲೇ ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಒಂದೇ ದಿನದಲ್ಲಿ ಸುಮಾರು 25ಕ್ಕೂ ಹೆಚ್ಚಿನ ಹಳ್ಳಿಗಳಿಗೆ ತೆರಳಿ ದಚ್ಚು ಸುಮಮ್ಮನ ಪರ ಪ್ರಚಾರ ಮಾಡಿದ್ರು. ಅಲ್ಲದೆ ಕೈ ಮುಗಿದು ಗೆಲ್ಲಿಸಿಕೊಡುವಂತೆ ಅಭಿಮಾನಿಗಳಲ್ಲಿ ವಿನಂತಿ ಮಾಡಿದ್ರು. ಈಗ ದರ್ಶನ್ ಜೊತೆಗೆ ಯಶ್ ಕೂಡ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಆದ್ರೆ ಸುಮಲತಾ ಅವರ ಪ್ರಚಾರದ ವಿಶೇಷತೆ ಏನು ಅಂದ್ರೆ, ಮೂವರು ಕೂಡ 3 ಕಡೆಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಅಭ್ಯರ್ಥಿ ಸುಮಲತಾ ಅಂಬರೀಶ್ ಒಂದು ದಿಕ್ಕಿನಲ್ಲಿ, ದರ್ಶನ್ ಇನ್ನೊಂದು ದಿಕ್ಕಿನಿಂದ ಹಾಗೂ ಯಶ್ ಮತ್ತೊಂದು ದಿಕ್ಕಿನಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಬಹುಶಃ ಇದು ದಳಪತಿಗಳಿಗೆ ಸುಮಕ್ಕ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಿದೆ. ಹೆಂಗಂದ್ರೆ, ಮೂವರು ಒಟ್ಟಾಗಿ ಪ್ರಚಾರ ಮಾಡಿದ್ರೆ ಸಮಯ ಹಾಗೂ ರೀಚಿಂಗ್ ಕಷ್ಟವಾಗಬಹುದು. ಈ ಕಾರಣಕ್ಕೆ ಮೂವರು 3 ದಿಕ್ಕಿನಲ್ಲಿ ಮತ ಶಿಕಾರಿ ನಡೆಸುತ್ತಿದ್ದಾರೆ. ಅಂದಹಾಗೆ ಈ ಪ್ರಚಾರಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಂಡಿದ್ರು. ಗಜಕೇಸರಿ ದಾಂಗುಡಿಗೆ ದಳಪತಿಗಳ ಅಡ್ಡೆ ಗಡಗಡ. ಸಕ್ಕರೆ ನಾಡಲ್ಲಿ ಗಜಕೇಸರಿ ಆರ್ಭಟ. ದರ್ಶನ್ ಎಂಟ್ರಿ ಇಂದಲೇ ಮಂಡ್ಯ ರಂಗೇರಿತ್ತು. ಈಗ ರಾಕಿ ಭಾಯ್ ಯಶ್ ಕೂಡ ರಣಾಂಗಣಕ್ಕೆ ದಾಂಗುಡಿ ಇಟ್ಟಿರೋದ್ರಿಂದ ಮತ್ತಷ್ಟು ರಂಗೇರಿದೆ ಮಂಡ್ಯ ಚುನಾವಣಾ ಅಖಾಡ. ಆದ್ರೆ ಯಶ್ ದರ್ಶನ್ಗಿಂತ ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಪ್ರಚಾರದ ವೇಳೆ ದಳಪತಿಗಳು ನೀಡಿದ ಹೇಳಿಕೆಗಳಿಗೆ ಗಜಕೇಸರಿ ಖಡಕ್ ಅನ್ನೋ ರೀತಿಯಲ್ಲೇ ಉತ್ತರ ಕೊಟ್ರು. ಅಲ್ಲದೆ ಕೆಲವು ಜೆಡಿಎಸ್ ನಾಯಕರು ಮಂಡ್ಯದಲ್ಲಿ ಸುಮಲತಾ ಅವರ ಅಸ್ಮಿತೆಯನ್ನ ಪ್ರಶ್ನಿಸಿದ್ರು. ಇದಕ್ಕೆ ತಕ್ಕುದಾದ ಉತ್ತರವನ್ನೇ ಯಶ್ ಕೊಟ್ಟಿದ್ದಾರೆ. ಸುಮಲತಾ ಅಮ್ಮ ಅಂಬಿಯ ಧರ್ಮಪತ್ನಿ, ಆದ್ರೆ ಮಂಡ್ಯದ ಸೊಸೆ ಅಂತ ದಳಪತಿಗಳ ಹೇಳಿಕೆಗೆ ಸಿಡಿಲಿನಂತೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ನಾಮಪತ್ರ ಸಲ್ಲಿಸೋ ಕೊನೆ ಕ್ಷಣದಲ್ಲಿ ಆದ ನಾಟಕೀಯ ಬೆಳವಣಿಗೆ ಅಂದ್ರೆ, ಇನ್ನೂ 3 ಸುಮಲತಾ ಹೆಸರಿನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಅಖಾಡಕ್ಕೆ ಇಳಿದಿರೋದು. ಇದು ದಳಪತಿಗಳು ಸುಮಕ್ಕನಿಗೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಲಾಗ್ತಿದೆ. ದಳಪತಿಗಳ ಈ ನಡೆಗೂ ಯಶ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿದೆ, ಶಕ್ತಿ ತುಂಬಿ ತುಂಬಾ ಜನರಿಗೆ ಆಶೀರ್ವಾದ ಮಾಡಿದೀರಾ. ಮಂಡ್ಯದಲ್ಲಿ ಎಲ್ರಿಗೂ ಎಲ್ಲಾ ರೀತಿ ಅವಕಾಶ ಕೊಟ್ಟಿದ್ದೀರಾ. ಮೊದಲನೇ ಸಾರಿ ಧೈರ್ಯ ಮಾಡಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ನೀವೆಲ್ಲರೂ ಇರ್ತೀರಾ ಅಂತ ನಂಬಿದೀನಿ. ದೊಡ್ಡ ಬಹುಮತದಲ್ಲಿ ನೀವಿಲ್ಲಿ ನಿಮ್ಮ ಗ್ರಾಮದಿಂದ ಎಲ್ಲರೂ ಅವ್ರಿಗೆ ಒಳ್ಳೆ ಲೀಡ್ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕ್ರಮ ಸಂಖ್ಯೆ 20 ಕಾಳೆ ಓದ್ತಿರೋ ರೈತ ಕನ್ಫ್ಯೂಸ್ ಆಗ್ತೀರಾ ಅನ್ಕೊಂಡು
ಬಹಳಷ್ಟು ಇದು ನಡೆದಿದೆ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆಗಲ್ಲ ಅನ್ನೋದನ್ನ ಅವ್ರಿಗೆ ತೋರಿಸಿ. ಕ್ರಮ ಸಂಖ್ಯೆ 20 ಕಾಳೆ ಉತ್ತಿರೋ ರೈತ, ದಯವಿಟ್ಟು ನಿಮ್ಮೆಲ್ಲ ಅಮೂಲ್ಯವಾದ ಮತನ ಅವ್ರಿಗೆ ಕೊಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು. ಈ ವೇಳೆ ಜೆಡಿಎಸ್ ನಾಯಕರು ಕೂಡ ಮಂಡ್ಯದ ಗಂಡು ಅಂಬರೀಶ್ ಅವರ ಹೆಸರನ್ನ ಬಳಸಿಕೊಂಡು ಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದ್ದೇ ಇದೆ. ಈ ಬಗ್ಗೆ ಈಗಾಗಲೇ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಕೂಡ ಪ್ರತಿಕ್ರಿಯಿಸಿದ್ದು, ಅಂಬರೀಶ್ ಹೆಸರೆತ್ತದೆ ಅವರು ಪ್ರಚಾರ ಮಾಡಿ ಅಂತ ದಳಪತಿಗಳಿಗೆ ಸವಾಲನ್ನು ಹಾಕಿದ್ದಾರೆ. ದಳಪತಿಗಳ ಈ ನಡೆ ಬಗ್ಗೆ ಈಗ ರಾಕಿ ಭಾಯ್ ಕೂಡ ಮಾತನಾಡಿದ್ದಾರೆ. ಅಂಬರೀಶ್ ಅವರು ಇಂಡಿಯಾದಲ್ಲೇ ಎಲ್ಲೇ ಹೋದ್ರು ಮಂಡ್ಯ ಅಂತಲೇ ಹೇಳ್ತಿದ್ರು. ಅವತ್ತು ಮಂಡ್ಯದಲ್ಲಿ ಬಸ್ ಆಕ್ಸಿಡೆಂಟ್ ಆಗಿದ್ದಾಗ ಅವರು ಎಷ್ಟು ನೊಂದು ಕಂಡಿದ್ರು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಆ ಋಣವನ್ನ ತೀರಿಸೋಕೆ ಈಗ ಅವರ ಪತ್ನಿ ನಿಮ್ಮ ಮುಂದೆ ಬಂದಿದ್ದಾರೆ. ನೀವು ಎಲ್ಲರೂ ಸೇರಿ ಸುಮಮ್ಮನ ಕೈ ಹಿಡಿಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ಯಶ್. ನಿಮ್ಮ ಮಂಡ್ಯದ ಸೊಸೆ ಅಂಬರೀಶ್ ಅಣ್ಣನ ಮಗ, ನಿಮ್ಮ ಮಂಡ್ಯದ ಮಗ. ಇಂಡಿಯಾಲಿ ಮಂಡ್ಯ ಅನ್ನೋ ಹೆಸರು ಎಲ್ಲೇ ಬಂದ್ರು ಒಂದ್ಸಲ ಅಂಬರೀಶ್ ಅಣ್ಣ ಅಂತ ಬರ್ಲೇಬೇಕು. ಅದು ಆ ವ್ಯಕ್ತಿ ಬೆಳೆಸ್ಕೊಂಡಂತ ಪ್ರೀತಿ. ಯಾವಾಗ ಹೋದ್ರು ಮಂಡ್ಯ ಮಂಡ್ಯ ಮಂಡ್ಯ, ಎಲ್ಲಿ ಬೇಕಾದ್ರೂ ಬದುಕು. ಫಾರಿನ್ಗೆ ಹೋಗಿ ಮಂಡ್ಯ ಅನ್ನೋರು, ಜೀವನದಲ್ಲಿ ಎಲ್ಲೋದ್ರು ಮಂಡ್ಯ ಅನ್ನೋರು, ಮಂಡ್ಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು. ಸಾಕಷ್ಟು ನಾನ್ ನೋಡಿದೀನಿ, ಕಣ್ಣಾರೆ ನೋಡಿದೀನಿ. ಅವತ್ತು ಅವ್ರು ಸಾಯೋ ಹಿಂದಿನ ದಿನ ಕೂಡ ಆ ಒಂದು ಘಟನೆ ನೋಡಿ, ಆ ಬಸ್ ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವ್ರು ಎಷ್ಟು ನೊಂದ್ಕೊಂಡು ಹೆಂಗ್ ಕುಸ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಸುಮಲತಾ ಗೆದ್ರೆ ಮಂಡ್ಯದ ತಾಯಂದ್ರು ಗೆದ್ದಂತೆ ಅಂದ್ರಲ್ಲ ರಾಕಿ ಭಾಯ್. ಮಂಡ್ಯ ಅಂದ್ರೆ ಅಂಬಿ, ಅಂಬಿ ಅಂದ್ರೆ ಮಂಡ್ಯ. ಏನ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಹೌದು, ಚುನಾವಣಾ ಪ್ರಚಾರದ ವೇಳೆ ಯಶ್ ಭಾಷಣ ಮಾಡಿದ್ರು. ಈ ವೇಳೆ ಯಶ್ ಒತ್ತಿ ಹೇಳಿದ್ದು ಬರೀ ಎರಡೇ ಮಾತಷ್ಟೇ. ಒಂದು, ಸುಮಲತಾ ಅವರ ಕ್ರಮ ಸಂಖ್ಯೆ ಹಾಗೂ ಮತಪೆಟ್ಟಿಯಲ್ಲಿರುವ ಹೆಸರು. ಇದರ ಜೊತೆಗೆ ಸುಮಲತಾ ಗೆದ್ರೆ ಮಂಡ್ಯದ ತಾಯಂದ್ರು ಗೆದ್ದಂತೆ ಅನ್ನೋದು. ಅಧಿಕಾರದ ಮೋಹ ದಾಹ ಯಾವುದೂ ಸುಮಲತಾ ಅವರಿಗಿಲ್ಲ. ಇದು ಸ್ವಾಭಿಮಾನದ ಪ್ರಶ್ನೆ. ಹೆಣ್ಮಕ್ಳು ಬೆಳಿತಾರೆ ಅಂದ್ರೆ ಆರಂಭದಲ್ಲೇ ಅವರನ್ನ ಹೊಸಕಿ ಹಾಕೋ ಪ್ರಯತ್ನ ನಡೀತಿದೆ. ಆದ್ರೆ ಮಂಡ್ಯ ಈ ನಾಡಿಗೆ ಒಳ್ಳೆಯ ನಾಯಕರನ್ನ ಕೊಡುಗೆ ಕೊಟ್ಟಿದೆ. ಈಗ ಮತ್ತೊಂದು ಅವಕಾಶ ನಿಮ್ಮ ಮುಂದಿದೆ. ಸುಮಲತಾ ಗೆಲ್ಲಿಸಿ ಕಳುಹಿಸಿಕೊಡಿ. ಮತ್ತೊಂದು ನಾಯಕಿಯ ಕೊಡುಗೆ ಮಂಡ್ಯ ಜನರದ್ದಾಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಬೇಡ ಅಂತ ಅಭಿಮಾನಿಗಳಲ್ಲಿ ಕೇಳಿಕೊಂಡ್ರು ರಾಕಿ ಭಾಯ್. ಇವತ್ತಿನ ದಿನ ಈಗ ಒಂದು ಘಟ್ಟ ಯಾವ ತರ ತಲುಪಿದೆ ಅಂದ್ರೆ, ಇದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ಆ ಹೆಣ್ಣು ಮಗಳು ನಿಮ್ಮ ಮಡ್ಲಲ್ಲಿದ್ದಾರೆ. ಇಲ್ಲಿರೋ ತಾಯಂದ್ರಿಗೆ ಎಲ್ರಿಗೂ ಹೇಳ್ತೀನಿ, ಇದು ನಿಮ್ಮ ಗೆಲುವಾಗಬೇಕು. ಹೆಣ್ಣು ಮಕ್ಳು ಧೈರ್ಯ ಮಾಡಿ ಮುಂದೆ ಬರ್ತಾರಲ್ಲ. ನಾನ್ ಹೇಳೋದು ಒಂದೇ, ಯಾರಾದ್ರೂ ಒಬ್ರು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅಲ್ಲೇ ಹೊಸ್ಕಾಕಕ್ ನೋಡಬಾರ್ದು. ಅವ್ರು ಒಂದು ಅವಕಾಶ ಕೊಡ್ಬೇಕು. ಮಂಡ್ಯ ಜನತೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾಡಿಗೆ. ಮಹಾನ್ ನಾಯಕರುಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಲೀಡರ್ಗಳು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಣ್ಣು ಮಗಳು, ಒಂದು ಲೇಡಿ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ. ಇದು ಒಂದು ಕೊಡುಗೆ, ಎಕ್ಸಾಂಪಲ್ ಆಗ್ಲಿ. ಮಂಡ್ಯದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಲೀಡರ್ ಆಗ್ಲಿ ಅವರು ಅಂತ ನಾನು ಬಯಸ್ತೀನಿ. ಗೆಲ್ಲಿಸಿ ಪ್ರೋತ್ಸಾಹ ಕೊಟ್ಟು ನೀವು ಕಳಿಸ್ಬೇಕು. ಮಂಡ್ಯದಲ್ಲಿ ಈ ಬಾರಿ ಟಫ್ ಕಾಂಪಿಟೇಷನ್ ನಡೆಯಲಿದೆ ಅನ್ನೋದು ಮಾತ್ರ ಪಕ್ಕ. ಪ್ರಮುಖ ಇಬ್ಬರು ಅಭ್ಯರ್ಥಿಗಳ ಗೆಲುವು ಕೂಡ 50-50ಯೇ ಇದೆ. ಇದೇ ಕಾರಣಕ್ಕೆ ಪ್ರಚಾರ ಬಿರುಸಿನಿಂದ ನಡೀತಿದೆ. ಯಶ್ ಹಾಗೂ ದರ್ಶನ್ ಜೋಡೆತ್ತುಗಳಂತೆ ಜೋಳಿಗೆ ಹಿಡಿದು ಮತ ಕೇಳ್ತಿದ್ದಾರೆ. ಅಂದ ಹಾಗೆ ದರ್ಶನ್ ರದ್ದು 2ನೇ ದಿನದ ಪ್ರಚಾರ. ಆ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ ಚಾಲೆಂಜಿಂಗ್ ಪ್ರಚಾರ 2ನೇ ದಿನಕ್ಕೆ. ಸುಮಮ್ಮನಿಗೆ ಮತ ನೀಡಿ ಬೀಳ್ತೀನಿ ನಿಮ್ಮ ಕಾಲಿಗೆ. ಅಂಬಿ ಋಣ ತೀರಿಸಲು ದಚ್ಚು ಹಿಡಿದ್ರಲ್ಲ, ಜನರ ಮುಂದೆ ಮತ ಜೋಳಿಗೆ. ಅತ್ತ ಒಂದು ದಿಕ್ಕಿನಿಂದ ಯಶ್ ಬಿರುಸಿನ ಪ್ರಚಾರ ಮಾಡ್ತಾ ಇರುವಾಗಲೇ ಇತ್ತ ದರ್ಶನ್ ತನ್ನ 2ನೇ ದಿನದ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ಮೊದಲ ದಿನದಲ್ಲಿ ದಚ್ಚು ಸುಮಾರು 25ಕ್ಕೂ ಹೆಚ್ಚಿನ ಹಳ್ಳಿಗಳಿಗೆ ತೆರಳಿ ಪ್ರಚಾರವನ್ನ ನಡೆಸಿದ್ರು. ಆದ್ರೆ 2ನೇ ದಿನದಲ್ಲಿ ದರ್ಶನ್ ಸುಮಾರು 30ಕ್ಕೂ ಹೆಚ್ಚಿನ ಗ್ರಾಮಗಳಿಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ದರ್ಶನ್ ಎಲ್ಲೆಲ್ಲಿ ಹೋದ್ರೂ ಅಲ್ಲೆಲ್ಲ ಸುಮಲತಾ ಅಂಬರೀಶ್ ಹೆಸರು ಹಾಗೂ ಮತಪೆಟ್ಟಿಗೆಯ ಕ್ರಮ ಸಂಖ್ಯೆಯನ್ನ ಒತ್ತಿ ಹೇಳ್ತಾ ಇದ್ರು. ಯಾಕಂದ್ರೆ ಇವಿಎಂ ಮಷೀನ್ ನಲ್ಲಿ ದಳಪತಿಗಳು ಆಟ ಆಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಸುಮಲತಾ ಹೆಸರಿನ 3 ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಸುಮಮ್ಮನ ಹೆಸರು ಹಾಗೂ ಕ್ರಮ ಸಂಖ್ಯೆ ಜನರಲ್ಲಿ ಗೊಂದಲ ಉಂಟು ಮಾಡಬಹುದು.
ಇದನ್ನೇ ತಡೆಗಟ್ಟೋಕೆ ಹೋದಲ್ಲಿ ಬಂದಲ್ಲೆಲ್ಲ ದಚ್ಚು ಕ್ರಮ ಸಂಖ್ಯೆ ಹಾಗೂ ಹೆಸರನ್ನ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ಅವರು ನಿಂತಿದ್ದಾರೆ. ತಮ್ಮ ಅತ್ಯಮೂಲ್ಯವಾದ ಮತನ ಅವರಿಗೆ ನೀಡಿ ಅವರ ಬಹುಮತ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅವರ ಕ್ರಮ ಸಂಖ್ಯೆ ಬಂದು 20, ಸುಮಲತಾ ಅಂಬರೀಶ್. ಇದು ಕರಳೆ ಉತ್ತರ ಚಿಹ್ನೆ. ಇದಕ್ಕೆ ತಮ್ಮ ಅಮೂಲ್ಯವಾದ ಮತನ ಹಾಕಿ ನೀವು ಸೇವೆ ಮಾಡೋ ಒಂದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಂಡ್ಯದ ಬಿಡಿ ಕಾಲೋನಿಯಲ್ಲಿ ದಚ್ಚು ಪ್ರಚಾರ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ದಚ್ಚು ಪ್ರಚಾರದ ತೇರು ಮಂಡ್ಯದ ಬಿಡಿ ಕಾಲೋನಿಗೆ ತಲುಪಿತ್ತು. ಈ ಜಾಗದಲ್ಲಿ ಬಹುಸಂಖ್ಯಾತರು ಮುಸ್ಲಿಮರೇ ಆಗಿರೋದ್ರಿಂದ ಸಲಾಂ ಅಲೈಕುಂ ಅಂತಾಲೆ ದಚ್ಚು ಮಾತು ಆರಂಭಿಸಿದ್ರು. ಈ ವೇಳೆ ಅಲ್ಲಿರುವವರು ದಚ್ಚು ತಲೆಗೆ ಟೋಪಿ ತೊಡಿಸಿ ತಮ್ಮ ಗೌರವ ಹಾಗೂ ಅಭಿಮಾನವನ್ನ ತೋರಿದ್ರು. ಅಲ್ಲದೆ ಅಂಬರೀಶ್ ಅವರಿಗೆ ಜೈಕಾರ ಕೂಗಿದ್ರು ಬಿಡಿ ಕಾಲೋನಿಯ ನಿವಾಸಿಗಳು. ಎಲ್ಲ ಅಣ್ಣ ತಮ್ಮದಿರಿಗೂ ಅಸ್ಸಲಾಮು ಅಲೈಕುಂ. ಇದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸುಮಮ್ಮ ಅವರು ನಿಂತಿದ್ದಾರೆ. ತಮ್ಮ ಅತ್ಯಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅವರ ಕ್ರಮ ಸಂಖ್ಯೆ ಬಂದು 20, ಸುಮಲತಾ ಅಂಬರೀಶ್. ಕಳೆ ಊದ್ತಿರೋ ರೈತ ಚಿಹ್ನೆ. ಇನ್ನೊಂದ್ಸಲ ಹೇಳ್ತೀನಿ, ಕ್ರಮ ಸಂಖ್ಯೆ 20, ಸುಮಲತಾ ಅಂಬರೀಶ್. ಕಳೆ ಊದ್ತಿರೋ ಚಿಹ್ನೆ. ಇದಕ್ಕೆ ನಿಮ್ ಮತನ ಹಾಕಿ ನಿಮ್ಮ ಸೇವೆ ಮಾಡೋ ಭಾಗ್ಯನ ಅವ್ರು ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ಅಪೋಸಿಟ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ. ಈ ಸಲ ಅಮ್ಮ ನಿಂತಿದ್ದಾರೆ, ಅವ್ರಿಗೋಸ್ಕರ ತುಂಬಾನೇ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ. ಪ್ರಚಾರದ ವೇಳೆ ದಳಪತಿಗಳ ಮೇಲೆ ಹರಿಹಾಯ್ದ ಸುಮಲತಾ. ಇನ್ನು ದರ್ಶನ್ ಹಾಗೂ ಯಶ್ ಒಂದೊಂದು ಕಡೆ ಪ್ರಚಾರ ಮಾಡ್ತಾ ಇದ್ರೆ ಸ್ವತಂತ್ರ ಅಭ್ಯರ್ಥಿ ಸುಮಕ್ಕ ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ಸುಮಕ್ಕ ಪ್ರಚಾರ ಮಾಡಿದ್ರು. ಈ ವೇಳೆ ದಳಪತಿಗಳ ಮೇಲೆ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ ಸುಮಲತಾ. ನೀವೆಲ್ಲ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ. ನಿಮ್ಮ ಪ್ರೀತಿ ನೋಡಿದ್ರೆ ನನ್ನ ಅಂಬರೀಶ್ ಎಲ್ಲೂ ಹೋಗಿಲ್ಲ ಅನ್ಸುತ್ತೆ. ಒಬ್ಬ ಹೆಣ್ಮಗಳಾಗಿ ನನ್ನ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅವರು. ನಾನು ನಿಮ್ಮೂರ ಸೊಸೆ. ನಿಮ್ಮ ಮನೆ ಮಗಳನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಪಾರ್ಲಿಮೆಂಟ್ನಲ್ಲಿ ನಿಂತು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡೋಕೆ ಅರ್ಹತೆ ಇರೋರನ್ನ ಆಯ್ಕೆ ಮಾಡಿ. ನೀವು ಮೋಸ ಕುತಂತ್ರದಿಂದ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಮಾಡ್ತಿದ್ದಾರೆ. ನನ್ನ ಕ್ರಮ ಸಂಖ್ಯೆ 20. ಹಾಗಾಗಿ 2 EVM ಮಷಿನ್ ಇರುತ್ತೆ. ಮೊದಲ ಮಷಿನ್ ನೋಡಿ ಹೆಸರಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಕ್ರಮ ಸಂಖ್ಯೆ 20 ನೋಡಿ ಕಹಳೆ ಚಿಹ್ನೆ ನೋಡಿ ಮತ ಹಾಕಿ ಅಂತ ಮತದಾರರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡ್ರು ಸುಮಲತಾ. ಹೇಳ್ತಾರೆ ಅಂತ ಹೇಳಿದ್ದಾರೆ. 20 ಮಾತಾಡ್ತೀನಿ. ಕ್ರಮ ಸಂಖ್ಯೆ ನನ್ನ ಕ್ರಮ ಸಂಖ್ಯೆ ಯಾವುದು? ನನ್ನ ಚಿಹ್ನೆ ಯಾವುದು? ಮಂಡ್ಯದ ಸ್ವಾಭಿಮಾನದ ಕಹಳೆ ಇದು. ಮಂಡ್ಯದ ಸ್ವಾಭಿಮಾನದ ಕಹಳೆ. ನೀವೆಲ್ಲ ಆಶೀರ್ವಾದ ಮಾಡಿ ಮೇ 23ಕ್ಕೆ ವಿಜಯದ ಕಹಳೆ ಆಗ್ಬೇಕಿದು. ಸುಮಕ್ಕನಿಗಾಗಿ ನಡು ಬೀದಿಗೆ ಇಳಿದರಲ್ಲ ಪ್ರೇಮ್. ಅಂಬಿ ಅಣ್ಣನ ನೆನಪಿರಲಿ ಅಂತ ಹೇಳಿದ ಲವ್ಲಿ ಸ್ಟಾರ್. ಚಕ್ರವರ್ತಿ ತನ್ನ 2ನೇ ದಿನದ ಪ್ರಚಾರವನ್ನ ಮಂಡ್ಯದ ಶುಗರ್ ಫ್ಯಾಕ್ಟರಿಯಿಂದ ಆರಂಭಿಸಿದ್ರು. ಈ ವೇಳೆ ದರ್ಶನ್ಗೆ ಸ್ಯಾಂಡಲ್ವುಡ್ನ ಲವ್ಲಿ ಸ್ಟಾರ್ ಪ್ರೇಮ್ ಕೂಡ ಸಾಥ್ ಕೊಟ್ರು. ಈ ವೇಳೆ ಪ್ರೇಮ್ ಅಂಬರೀಶ್ ಹೆಸರೇಳಿ ಅಭಿಮಾನಿಗಳಿಂದ ಜೈಕಾರ ಕೂಗಿಸಿದ್ರು. ಅಲ್ಲದೆ ಅಂಬಿಯಣ್ಣನ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಟಿದ್ರಿ ಅಷ್ಟೇ ಪ್ರೀತಿಯನ್ನ ಅಂಬಿ ಪತ್ನಿ ಸುಮಲತಾ ಅವರಿಗೆ ಕೊಡಿ. ನಿಮ್ಮ ಮೇಲಿರುವ ಪ್ರೀತಿಯಿಂದಾಗಿ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಕೈ ಬಿಡಬೇಡಿ ಅಂತ ನೆನಪಿರಲಿ ಪ್ರೇಮ್ ಮತದಾರರಿಗೆ ಮನವಿ ಮಾಡಿಕೊಂಡ್ರು. ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಈ ಒಂದು ಚುನಾವಣೆಯಲ್ಲಿ ನಿಂತಿದ್ದಾರೆ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ರೆಬೆಲ್ ಸ್ಟಾರ್ ಅಂಬರೀಶ್ ಅವರನ್ನ ದಯವಿಟ್ಟು ಅವರೆಲ್ಲ ಗೆಲ್ಲಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ನಂಬಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ದಯವಿಟ್ಟು ಸುಮಲತಾ ಅಕ್ಕ ಅವ್ರನ್ನ, ಸುಮಲತಾ ಅಂಬರೀಶ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸುಮಲತಾ ಅಂಬರೀಶ್
ಪ್ರಚಾರದ ಅಬ್ಬರ ತಾರಕಕ್ಕೇರಿದೆ. ಸುಮಕ್ಕ 3 ಅವತಾರದಲ್ಲಿ ಪ್ರಚಾರಕ್ಕೆ ಇಳಿದ್ರೆ ಈವರೆಗೂ ಮಂಡ್ಯದಲ್ಲಿ ನಿಖಿಲ್ ಒಬ್ಬರೇ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅರ್ಥಾತ್ ದಳಪತಿಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಕ್ಕೆ ಇಳಿದಿಲ್ಲ. ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಒಬ್ಬರೇ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಲತಾ ಅಂಡ್ ಗ್ಯಾಂಗ್ ಒಂದ್ ಕಡೆಯಿಂದ ಪ್ರಚಾರದಲ್ಲಿದ್ರೆ ಇತ್ತ ದಳಪತಿಗಳು ಸುಮಕ್ಕನ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಜಿಟಿ ದೇವೇಗೌಡ ಸುಮಲತಾ ಹಾಗೂ ದಚ್ಚು ಯಶ್ ಮೇಲೆ ಹರಿಹಾಯ್ದಿದ್ದಾರೆ. ಇದೇ ವೇಳೆ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ಹಾಗಾದ್ರೆ ಹೇಗಿತ್ತು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ? ಜಿಟಿ ದೇವೇಗೌಡ ಯಶ್ ದರ್ಶನ್ ಬಗ್ಗೆ ಹೇಳಿದ್ದೇನು? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಭರ್ಜರಿ ಪ್ರಚಾರದಲ್ಲಿ ತೊಡಗಿರುವ ನಿಖಿಲ್ ಕುಮಾರಸ್ವಾಮಿ. ಯಾರ್ ಬೇಕಾದ್ರೂ ಬರ್ಲಿ, ನನಗೆ ಹಿನ್ನಡೆಯಾಗಲ್ಲ ಎಂದ ನಿಖಿಲ್. ಸುಮಲತಾ ಟೀಮ್ ಭರ್ಜರಿಯಾಗಿ ಅತ್ತ ಪ್ರಚಾರ ಮಾಡ್ತಿದ್ರೆ ಇತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಮಂಡ್ಯದ ಗ್ರಾಮಕ್ಕೂ ತೆರಳಿ ಮತಯಾಚನೆ ಮಾಡ್ತಿದ್ದಾರೆ ನಿಖಿಲ್. ಬೆಳಗ್ಗೆ ಮಳವಂಡಿ ತಾಲೂಕಿನ ಚಿಕ್ಕಮುಲಗೂಡು ಗ್ರಾಮದಿಂದ ನಿಖಿಲ್ ಕುಮಾರಸ್ವಾಮಿ ತಮ್ಮ ಪ್ರಚಾರ ಆರಂಭಿಸಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ನಿಖಿಲ್, ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ದರ್ಶನ್ ಯಶ್ ಪ್ರಚಾರಕ್ಕೆ ಬರ್ತಿರೋದು ಅವರ ವೈಯಕ್ತಿಕ ವಿಚಾರ. ಅದನ್ನ ನಾನು ಯಾಕೆ ಮಾತನಾಡ್ಲಿ? ಎಲ್ರಿಗೂ ಒಳ್ಳೇದಾಗ್ಲಿ. ಅವರ ಅಭಿಮಾನಿಗಳು ಪ್ರಚಾರಕ್ಕೆ ಬರ್ತಾರೆ, ಹೋಗ್ತಾರೆ. ಅದರಿಂದ ನಮಗೇನು ತೊಂದರೆ ಇಲ್ಲ. ಇನ್ನು ಶಿವರಾಮೇಗೌಡ ಸುಮಲತಾ ಗೌಡ್ತಿ ಅಲ್ಲ, ನಾಯ್ಡು ಹೇಳಿಕೆಗೆ ನಾನಿನ್ನು ಪ್ರತಿಕ್ರಿಯಿಸಲ್ಲ. ನೀವು ಅವರನ್ನೇ ಕೇಳಿ ಆ ಬಗ್ಗೆ. ಸಂಸದನಾಗಿ ಡೆಲ್ಲಿಯಲ್ಲಿ ಮೆರೆಯೋಕೆ ಬಂದವನಲ್ಲ ನಾನು ದೇವೇಗೌಡರ ಹಾಗೂ ಕುಮಾರಣ್ಣನ ಪ್ರತಿನಿಧಿಯಾಗಿ ಬಂದಿದ್ದೇನೆ. ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲ್ಲ. ನನಗೆ ನನ್ನ ಜಿಲ್ಲೆಯ ಅಭಿವೃದ್ಧಿ ಮುಖ್ಯ ಅಂದ್ರು ನಿಖಿಲ್ ಕುಮಾರಸ್ವಾಮಿ. ತುಂಬ ಚೆನ್ನಾಗಿದೆ. ಈಗಾಗಲೇ 1-2 ದಿನಗಳ ಕಾಲ ಕೊಟ್ಟಿದ್ದೆ ಟೈಮು. ಇನ್ನೂ 2 ದಿನ ಹಾಕೊಂಡಿದ್ದೀವಿ ಕಾರ್ಯಕ್ರಮ. ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ನಾನೇನು ಹೇಳೋಕ್ಕಾಗತ್ತೆ, ಒಳ್ಳೆ ಕಥೆ ಆಯಿತು. ಅವ್ರ ವೈಯಕ್ತಿಕ ವಿಚಾರ ಅದು, ನಾನು ಯಾಕೆ ಪ್ರಶ್ನೆ ಮಾಡಲಿ? ಅದಕ್ಕೆ ಒಳ್ಳೇದಾಗಿತ್ತು. ಅಷ್ಟೇ, ಅಣ್ಣ ಹೇಳಿದ್ರಲ್ಲ, ಅವ್ರ ಅಭಿಮಾನಿಗಳು ಅವ್ರಿಗೆ ಬರ್ತಾರೆ ಅಷ್ಟೇ. ಒಳ್ಳೇದಾಗಿತ್ತು. ಖಂಡಿತ ಆಗಲ್ಲ. ಇನ್ನದು ಶಿವರಾಮಣ್ಣನೇ ಕೇಳಬೇಕಾಗುತ್ತೆ, ನಾ ಅದಕ್ಕೆ ಪ್ರತಿಕ್ರಿಯಿಸಕ್ಕೆ ಹೋಗಲ್ಲ. ಬೇರೆ ಏನಾದ್ರು ಓಕೆ, ಥ್ಯಾಂಕ್ ಯು. ಖಂಡಿತ ಆಗಲ್ಲ ಬ್ರದರ್, ಏನೂ ಆಗಲ್ಲ. ಜನ ನಮ್ಮ ಪರವಾಗಿದ್ದಾರೆ. ಥ್ಯಾಂಕ್ ಯು. ದಚ್ಚು ಯಶ್ ಕುಟುಕಿದ ಸಚಿವ ಜಿಟಿ ದೇವೇಗೌಡ. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಪ್ರಚಾರದಲ್ಲಿ ಸಾಥ್ ಕೊಟ್ಟಿದ್ದ ಮೈತ್ರಿ ಸಚಿವ ಜಿಟಿ ದೇವೇಗೌಡ, ನಟರು ಬರ್ತಾರೆ ಅಂತ ಜನ ಸೇರ್ತಾರೆ, ಅದೆಲ್ಲ ಓಟ್ ಆಗೋಲ್ಲ ಅಂತ ದಚ್ಚು ಯಶ್ರನ್ನ ಕುಟುಕಿದ್ದಾರೆ. ನಮ್ಮಲ್ಲಿ ಸಿನಿಮಾ ಹಾಗೂ ರಾಜಕೀಯ ಒಂದಲ್ಲ, ಎರಡೂ ಬೇರೆ ಬೇರೆ. ಇದು ಆಂಧ್ರವೂ ಅಲ್ಲ, ತಮಿಳುನಾಡು ಅಲ್ಲ. ಅಲ್ಲೆಲ್ಲ ಬೇಕಾದ್ರೆ ಸಿನಿಮಾ ನಟರು ಸಿಎಂ ಆಗಿರೋ ಉದಾಹರಣೆ ಇದೆ. ಆದ್ರೆ ಇಲ್ಲಿನ ವರಸೆಯೇ ಬೇರೆ. ಅಂಬರೀಷ್ ರಾಜಕೀಯ ಬೆಳೆದಿದ್ದೇ ರೋಚಕ. ಅವರು ಎಲ್ಲರ ಜೊತೆಗೂ ಚೆನ್ನಾಗಿದ್ರು. ಆ ಕಾರಣಕ್ಕೆ ಅವರು ರಾಜಕೀಯವಾಗಿ ಬೆಳೆದ್ರು. ಮನಸ್ಸು ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಿಎಂ ಆಗ್ಬೋದಿತ್ತು. ಆದ್ರೆ ಅವರು ಆಗಿಲ್ಲ. ಸಿದ್ದರಾಮಯ್ಯ ಹೋದ್ಸಲ ಇದೇ ದರ್ಶನ್ರನ್ನ ಕರೆಸಿ ಪ್ರಚಾರ ಮಾಡಿಸಿದ್ರು. ಏನಾಯ್ತು? ನಟರ ಮೇಲಿನ ಅಭಿಮಾನ ಓಟ್ ಆಗೋದಿಲ್ಲ ಅಂತ ಜಿಟಿ ದೇವೇಗೌಡ ನಟರ ಪ್ರಚಾರವನ್ನ ಅಲ್ಲಗಿಳಿದ್ರು. ಅಲ್ಲಿ ದರ್ಶನ್ ಬಂದ್ರು, 10,000 ಸೇರಿದ್ರು. ನಮ್ಮ ಇನ್ನೊಬ್ರು ನಮ್ಮ ಯಶ್ ಬಂದ್ರು ಯಾವಾಗಲೂ ಸೇರ್ತಾರೆ. ಅವ್ರ ಸಭೆ ಸಮಾರಂಭಗಳಲ್ಲಿ ದರ್ಶನ್ ಬಂದ್ರು ಸೇರ್ತಾರೆ. ಆದ್ರೆ ಓಟ್ ಹಾಕೋ ವಿಚಾರದಲ್ಲಿ ಯಾವತ್ತು ಕರ್ನಾಟಕ ರಾಜ್ಯ ಸಿನಿಮಾ ನಟರಿಗೆ ಗೆಲ್ಲಿಸ್ತಕ್ಕಂಥದ್ದನ್ನ ಮಾಡಿಲ್ಲ. ಅದು ಮುಖ್ಯಮಂತ್ರಿ ಪರವಾಗಿ ಬಂದ್ರಲ್ಲ, ಅವರು ಮುಖ್ಯಮಂತ್ರಿಗೆ ಓಟ್ ಹಾಕ್ಲಿಲ್ಲ. ದ್ವಾರಕೀಶ್ ಹುಣಸೂರು ಬಂದ್ರಲ್ಲ, ದ್ವಾರಕೀಶ್ ಅವ್ರಿಗೆ ಠೇವಣಿನೇ ತೆಗೆದ್ರು. ಇದೆಲ್ಲ ನಿದರ್ಶನಗಳಿದ್ದಾವೆ. ನೀವು ಯಾರು ಗಾಬರಿ ಆಗಬೇಡಿ. ಬಡವರು, ರೈತರು, ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಈ 1 ವರ್ಷದಲ್ಲೇ ಮಂಡ್ಯ ಇಂಡಿಯಾದಲ್ಲೇ ನಂಬರ್ 1 ಆಗುತ್ತೆ. ಅದರಿಂದ ಜನತಾದಳ ಗೆಲ್ಲುತ್ತೆ. ದಳಪತಿಗಳ ಟೀಕೆಗೆ ಚಾಲೆಂಜಿಂಗ್ ಸ್ಟಾರ್ ತಿರುಗೇಟು. ಇನ್ನು ಸುಮಲತಾ ಪರ ಕಣಕ್ಕಿಳಿದಿರುವ ದರ್ಶನ್ ಹಾಗೂ ಯಶ್ ಪ್ರಚಾರ ನೋಡಿ ದಳಪತಿಗಳಿಗೆ ಪುಕ್ಕ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದೇ ಕಾರಣಕ್ಕೆ ವೈಯಕ್ತಿಕ ದಾಳಿ ಮಾಡ್ತಿದ್ದಾರೆ ದಳಪತಿಗಳು. ಸುಮಲತಾ ಹಾಗೂ ದರ್ಶನ್ ಗೌಡ್ರಲ್ಲ, ಅವರಿಬ್ರು ನಾಯ್ಡುಗಳು ಅಂತ ದಳ ಮುಖಂಡ ಶಿವರಾಮೇಗೌಡ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ನೀಡಿದ ಡಿ ಬಾಸ್, ನಾನು ನಾಯ್ಡು ಆದ್ರೆ ತಪ್ಪೇನು? ನಾನು ಹಿಂದೂ, ಮುಸ್ಲಿಂ, ಕ್ರೈಸ್ತ 3ನೂ ಹೌದು. ನಾನು ಕಾಡ್ ಮನುಷ್ಯ ಅಂತ ಶಿವರಾಮೇಗೌಡರ ಟೀಕೆಗೆ ಖಡಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರ್ಶನ್.
ನಾವು ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಮೂರೂ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾಡು ಮನುಷ್ಯ ಸರ್. ನಾವು ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಮೂರೂ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾಡು ಮನುಷ್ಯ ಸರ್. ಮಂಡ್ಯ ರಣರಂಗ ಈಗ ಮತ್ತಷ್ಟು ಧಗಧಗಿಸ್ತಿದೆ. ದರ್ಶನ್ ಹಾಗೂ ಯಶ್ ಎಂಟ್ರಿಯಿಂದ ಈಗ ಮಂಡ್ಯದಲ್ಲಿ ಪ್ರಚಾರದ ಸುಂಟರಗಾಳಿ ಬೀಸಿದೆ. ಇದೇ ವೇಳೆ ಅತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ. ಇನ್ನು ಮತದಾನಕ್ಕೆ ಕೈ ಬೆರಳೆಣಿಕೆಯಷ್ಟೇ ದಿನಗಳು ಬಾಕಿ ಉಳಿದಿವೆ. ದಳಪತಿಗಳು ಸುಮಕ್ಕನ ಮೇಲೆ ಲೋಕಸಮರದ ಜೊತೆಗೆ ವಾಕ್ ಸಮರವೂ ಸಾರಿದಂತಿದೆ. ಇದು ಈ ಹೊತ್ತಿನ ಸ್ಪೆಷಲ್ ನೆನ್ಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.